ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎಷ್ಟೋ ಜನ ಏನಂತ ಕಮೆಂಟ್ ಮಾಡಿದ್ದೀರಾ ಅಂದ್ರೆ, ಈ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಲಿ, ಹೊಸ ಅರ್ಜಿ ಆಗಿರಲಿ, ನೆಕ್ಸ್ಟ್ ಯಾವಾಗ ಬಿಡ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ದಯವಿಟ್ಟು ಸುಮಾರು ಜನ ಕಮೆಂಟ್ ಅನ್ನ ಮಾಡಿದ್ದೀರಾ. ಅದಕ್ಕೆಲ್ಲ ನಾನು ರಿಪ್ಲೈ ಮಾಡೋದಕ್ಕಾಗಲಿಲ್ಲ. ಆ ಉದ್ದೇಶದಿಂದ ವಿಡಿಯೋನೇ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವೇನಾದ್ರೂ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ, ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ, ನೀವೇನು ಗಾಬರಿ ಪಡುವಂತ ಒಂದು ಅವಶ್ಯಕತೆಗಳು ಏನೂ ಇಲ್ಲ. ಇಮಿಡಿಯೇಟ್ಲಿ ಬಿಟ್ಟಿದ ತಕ್ಷಣ ನಾನೇ ನಿಮಗೆ ಒಂದು ವಿಡಿಯೋ ಮೂಲಕ ಆಗಿರಬಹುದು, ಒಂದು ಕಮ್ಯುನಿಟಿ ಪೋಸ್ಟ್ ಮೂಲಕ ಆಗಿರಬಹುದು, ನಾನು ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆ ತಿದ್ದುಪಡಿಗೆ ಬಿಟ್ಟಿದ ತಕ್ಷಣ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು ಅಂತ ಕೇಳ್ತಾ ಇರ್ತೀರಾ. ದಯವಿಟ್ಟು ಮೊದಲೇ ಹೇಳಿರ್ತೀನಿ ನೋಡಿ, ತಿದ್ದುಪಡಿ ಅಂದ್ರೆ ಅದರಲ್ಲಿ ಸುಮಾರು ವಿಧಗಳಿದೆ. ಒಂದು ಡಿಲೀಟ್, ಒಂದು ಸೇರ್ಪಡೆ, ಒಂದು ಡೇಟಾ ಕರೆಕ್ಷನ್ಸ್ ಇರ್ತದೆ. ಅರ್ಥ ಆಯ್ತಾ? ಮೈನ್ ಆಗಿ ನೀವು ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದ್ರೆ ಕ್ಯಾಸ್ಟ್ ಇನ್ಕಮ್, ಆಧಾರ್ ಕಾರ್ಡ್, ಅದಕ್ಕೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇಷ್ಟು ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಅದರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಡೇಟಾನು ಸಹ ಮೇನು ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಏನಾದ್ರು ಹೆಸರು ತಿದ್ದುಪಡಿ ಆಗಿರ್ಬೋದು, ಹೆಸರು ಕರೆಕ್ಷನ್ಸ್ ಆಗಿರ್ಬೋದು, ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಮೈನ್ ಆಗಿ ರೆಡಿ ಸರಿಪಡಿಸ್ಕೊಳ್ಳಿ ಅದನ್ನ ಆಧಾರ್ ಕಾರ್ಡ್ನ. ಸರಿನಾ? ನೀವೇನಾದ್ರು ನೆಕ್ಸ್ಟ್ ಡಿಲೀಟ್ ಮಾಡಿಸ್ಬೇಕು ಅನ್ಕೊಂಡಿದ್ರೆ ಮೈನ್ ಆಗಿ ಈಗ ಗಂಡಸರಿಗೆ ಯಾರಿಗೋ ಡಿಲೀಟ್ ಮಾಡ್ಕೊಳ್ತಾ ಇಲ್ಲ, ಬರೀ ಲೇಡೀಸ್ ಅಷ್ಟೇ ಡಿಲೀಟ್ ಮಾಡ್ತಾ ಇರೋದು ಅಂತ ಯಾರೋ ಕಮೆಂಟ್ ಮಾಡಿದ್ರು. ದಯವಿಟ್ಟು ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ವೆಯ್ಟ್ ಮಾಡಿ ಒಂದ್ ಸ್ವಲ್ಪ ದಿನ. ಡಿಲೀಟ್ ಮಾಡಿಸ್ಕೊಳ್ಳಿ, ಬಿಟ್ಟಿದ ತಕ್ಷಣ ಡಿಲೀಟ್ ಮಾಡಿಸ್ಕೊಳ್ಳಿ. ಅಂದ್ರೆ ಅಪ್ರೂವಲ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಬಹುದು, ಬಟ್ ಅಪ್ರೂವಲ್ ಮಾಡ್ಕೊಡ್ತಾರೆ, ವೆಯ್ಟ್ ಮಾಡಬೇಕು. ತಿದ್ದುಪಡಿದೆಲ್ಲ ಏನು ಕೆಲಸ ಜಾಸ್ತಿ ಏನಾಗೋದಿಲ್ಲ. ಇಮಿಡಿಯೇಟ್ಲಿ ಅಪ್ರೂವಲ್ 1 ತಿಂಗಳು 2 ತಿಂಗಳ ಒಳಗಡೆ ಅಪ್ರೂವಲ್ ಅನ್ನ ಮಾಡಿ ಕೊಡ್ತಾರೆ ಫುಡ್ ಆಫೀಸ್ ಅಲ್ಲಿ. ಇನ್ನೂ ನಿಮ್ಗೆ ಸಮಸ್ಯೆನೇ ಆಗೋದಿಲ್ಲ. ಅರ್ಥ ಆಯ್ತಾ? ನೀವೇನಾದ್ರೂ ಬೇರೆ ಏನಾದ್ರೂ ತಿದ್ದುಪಡಿನಲ್ಲಿ ಮಿಸ್ ಮ್ಯಾಚ್ ಗಳಾಗಿದ್ರೆ, ಅಂದ್ರೆ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಸೊಸೈಟಿ ವಿಳಾಸ ಬದಲಾವಣೆ ಆಗಿರ್ಬೋದು, ಅಥವಾ ಹೆಸರು, ಡೇಟ್ ಆಫ್ ಬರ್ತ್, ಫೋಟೋ ಇಷ್ಟು ಏನಾದ್ರು ಚೇಂಜ್ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ನೀವು ಇಮಿಡಿಯೇಟ್ಲಿ ನೀವು ಏನು ಮಾಡ್ಬೋದು ಅಂದರೆ, ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಆಗಲಿ, ಹೆಸರಾಗಲಿ, ಫೋಟೋ ಆಗಲಿ, ಮೊದಲು ಅದರಲ್ಲಿ ಕರೆಕ್ಷನ್ಸ್ ಮಾಡಿಸ್ಕೊಳ್ಳಿ. ಅದರಲ್ಲಿ ಡೇಟಾ ಕರೆಕ್ಟ್ ಆಗಿದ್ರೆ ನೀವೇನಾದರೂ KYC ಮಾಡಿದ್ರೆ, KYC ಮಾಡಿದ ತಕ್ಷಣ ಆಧಾರ್ ಕಾರ್ಡಲ್ಲಿ ಏನು ಡೇಟಾ ಇರ್ತದೋ ಅದೇ ಡೇಟಾ ನಿಮಗೆ ಒಂದು ರೇಷನ್ ಕಾರ್ಡಲ್ಲಿ ಕೂರುತ್ತೆ ಅಂತ ಹೇಳ್ಬೋದು. ನೀವೇನಾದರೂ ಹೊಸದಾಗಿ ಏನಾದರೂ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅಟ್ಲೀಸ್ಟ್ ಬಿಡ್ತಾರೆ. ಅದಕ್ಕೂ ಅಷ್ಟೇ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಮತ್ತು ಅದಕ್ಕೆ ಲಿಂಕ್ ಆಗಿರೋಂಥ ಒಂದು ಮೊಬೈಲ್ ನಂಬರು 6 ವರ್ಷದ ಒಳಗಿನ ಮಕ್ಕಳಿಗೆ ಕಂಪಲ್ಸರಿಯಾಗಿ ಇರಲೇಬೇಕು. ಎಷ್ಟೋ ಜನ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಎರಡೂ ತಂದಿರೋದಿಲ್ಲ, ಕೇವಲ ಆಧಾರ್ ಕಾರ್ಡ್ ಮಾತ್ರ ತಂದಿರ್ತಾರೆ ಮಕ್ಕಳಿಗಾಗಿದ್ದರೆ. ನೀವೇನು ಮಾಡ್ತೀರಾ, ಮಕ್ಕಳಿದ್ರೆ 6 ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಇರಲೇಬೇಕು. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದ್ರ ಜೊತೆ ನೆಕ್ಸ್ಟು ದೊಡ್ಡವ್ರು ಏನಾದರೂ ಆಗಿದ್ರೆ, ಎಷ್ಟೋ ಜನ ಅಕ್ಕಪಕ್ಕದ ಮನೆಯವ್ರದ್ದು ರೇಷನ್ ಕಾರ್ಡ್ ಇಸ್ಕೊಂಡೇ ಹೋಗಲ್ಲ. ಅರ್ಥ ಆಯ್ತಾ? ಸೊಸೈಟಿ ಕೋಡ್ ಹಾಕ್ಬೇಕು. ಸೊಸೈಟಿ ಕೋಡು ನಿಮಗೂ ಸಹ ಗೊತ್ತಿರೋದಿಲ್ಲ. ನೀವು ಸೊಸೈಟಿ ಕೋಡ್ ಹಾಕಬೇಕು ಅಂದರೆ ಸೊಸೈಟಿ ಒಂದು ಕೋಡು ಮತ್ತು ಹೆಸರು ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ನಮ್ಮೂರಲ್ಲಿ ಒಂದು ಹೆಸರು ಒಂದು ಕೋಡ್ ಕೊಟ್ಟಿರ್ತಾರೆ, ಅದು ನಮ್ಗೆ ಗೊತ್ತಿರೋದಿಲ್ಲ. ಕಾಮನ್ ಆಗಿ ಅದ್ರ ಬಗ್ಗೆ ಯಾರಿಗೂ ಗೊತ್ತೇ ಇರೋದಿಲ್ಲ. ನೀವೇನು ಮಾಡ್ತೀರಾ, ಅಕ್ಕಪಕ್ಕದ ಮನೆಯವ್ರದ್ದು ರೇಷನ್ ಕಾರ್ಡ್ ಆಗಿರ್ಬೋದು, ಅದನ್ನು ಫೋಟೋ ಹೊಡ್ಕೊಂಡ್ರೆ ಸಾಕು. ಅದರಲ್ಲಿ ಒಂದು ಸೊಸೈಟಿ ಕೋಡ್ ಇರ್ತದೆ. 19-9 ಅದು ಅಂಗಡಿ ಹೆಸರು, 20-20 ಅಂಗಡಿ ಹೆಸರು ಇರ್ತದೆ, 19- ಒಂದು ಅಂಗಡಿ ಹೆಸರು ಇರ್ತದೆ. ಈ ಥರ ಒಂದು ಕೋಡ್ಗಳಿರ್ತದೆ. ಅರ್ಥ ಆಯ್ತಾ? ದಯವಿಟ್ಟು ನೀವು ಅದನ್ನು ಒಂದು ಫ್ರಂಟ್ ಪೇಜ್ ಇರ್ತದಲ್ಲ ರೇಷನ್ ಕಾರ್ಡ್, ಅದನ್ನು ಫೋಟೋ ಹೊಡ್ಕೊಂಡು ಹೋದ್ರೆ ನಿಮ್ಮದು ಅಂಗಡಿ ಹೆಸರು ಸಹ ಸಿಗ್ತದೆ, ಸೊಸೈಟಿ ವಿಳಾಸ ಆರಾಮಾಗಿ ಸಿಗ್ತದೆ, ಟೈಮು ವೇಸ್ಟ್ ಆಗಲ್ಲ. ಆರಾಮಾಗಿ 5 ನಿಮಿಷಕ್ಕೆ ನೀವು ಅರ್ಜಿನ ಸಲ್ಲಿಸಬಹುದು ಸರ್ವರ್ ಇದ್ರೆ. ಅರ್ಥ ಆಯ್ತಾ? ಸರಿ ಬಿಟ್ಟಿದ್ರಲ್ಲ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ, ಒಂದು 4 ಅವರ್ ಬಿಟ್ಟಿದ್ರು, ಬಟ್ ಯಾವುದೇ ರೀತಿ ಒಂದು ಸರ್ವರ್ ಇಶ್ಯೂನೇ ಇರಲಿಲ್ಲ. ಅರ್ಥ ಆಯ್ತಾ? ಯಾವುದೇ ರೀತಿ ಒಂದು ಸರ್ವರ್ ಇಶ್ಯೂನೇ ಇರಲಿಲ್ಲ, ಬಟ್ ತುಂಬ ಅದ್ಭುತವಾಗಿ ವರ್ಕ್ ಆಯಿತು. ಅದೇ ಥರ ಏನಾದರೂ ಬಿಟ್ಟರೆ ರೇಷನ್ ಕಾರ್ಡ್ ತಿದ್ದುಪಡಿ ಬಟ್ ತುಂಬ ಅನುಕೂಲ ಆಗುತ್ತೆ. ಬಟ್ ಆದರೆ ಏನೋ ಒಂದು ಪ್ರಾಬ್ಲಮ್ ಅಂದರೆ ಅದರಲ್ಲಿ ಯಾರಿಗೂ ಸಹ ತಿದ್ದುಪಡಿ ಬಿಟ್ಟರು ಅದು ಗೊತ್ತೇ ಇರಲಿಲ್ಲ, ನೋಟಿಸೇ ಕೊಟ್ಟಿರಲಿಲ್ಲ. ಇಮಿಡಿಯೇಟ್ಲಿ ಬಿಟ್ಟಿದ್ರು, ಅದರಿಂದ ಬೇಗ ಸರ್ವರ್ ವರ್ಕ್ ಆಯಿತು, ಬೇಗ ಕೆಲಸನೂ ಸಹ ಮುಗೀತು. ಸುಮಾರು ಅವತ್ತು ಒಂದು 8-9 ಅರ್ಜಿನ ಮೂವ್ ಮಾಡಿರ್ಬೋದು, ಬಟ್ ಇನ್ನೂ ಜಾಸ್ತಿನೂ ಮಾಡಿರ್ಬೋದು. 8-9 ಅರ್ಜಿನ ಮೂವ್ ಮಾಡಿದ, ಬಟ್ 8-9 ಅರ್ಜಿನೂ ಕರೆಕ್ಟಾಗಿ ತೊಗೊಳ್ಳಿಲ್ಲ. ಅಂದರೆ ಅದರಲ್ಲಿ ಸುಮಾರು ಒಂದು 4-5 ಮಾಡಿದೆ ಅಷ್ಟೇ. ಇನ್ನು 3 ಪೆಂಡಿಂಗ್ ಆಗ್ಬಿಟ್ಟು ಏನೋ ಮಾಡೋದಕ್ಕಾಗೋದಿಲ್ಲ. ಆ ಥರ ಸರ್ವರ್ ಪ್ರಾಬ್ಲಮ್ಗಳಿದ್ರೆ ಏನೋ ಮಾಡೋದಕ್ಕಾಗೋದಿಲ್ಲ. ಬಟ್ ಆದರೆ ಕರೆಕ್ಟಾಗಿ ಒಂದು ಲೆವೆಲ್ಗೆ ಚೆನ್ನಾಗಿ ವರ್ಕ್ ಆಯಿತು. ಸರ್ವರ್ ಏನೋ ಪ್ರಾಬ್ಲಮ್ ಇಶ್ಯೂ ಏನೂ ಆಗಲಿಲ್ಲ. ಅರ್ಥ ಆಯ್ತಾ? ನೀವೇನಾದರೂ ಹೊಸದಾಗಿ ಆಗಿರ್ಬೋದು, ಅಥವಾ ತಿದ್ದುಪಡಿ ರೇಷನ್ ಕಾರ್ಡ್ ಆಗಿರ್ಬೋದು, ನೀವೇನಾದರೂ ಒಂದು ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಮೈನ್ ಆಗಿ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡಿ ಇಟ್ಕೊಂಡಿರಿ. ಯಾಕೆಂದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಮಾರ್ಚ್ನಲ್ಲಿ ಬಿಡುವಂತ ಒಂದು ಸಾಧ್ಯತೆಗಳು ಇದೆ. ಅರ್ಥ ಆಯ್ತಾ? ಬಿಡ್ತಾರೆ, ಕನ್ಫರ್ಮ್ ಆಗಿ ಬಿಡ್ತಾರೆ, ಏನೋ ಪ್ರಾಬ್ಲಮ್ ಆಗೋದಿಲ್ಲ. ನೀವೇನಾದರೂ ಬಿಟ್ಟರೆ ಇಮಿಡಿಯೇಟ್ಲಿ ಸೈಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಅರ್ಜಿಯನ್ನು ಹಾಕಿಸ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ಒಂದು ಸಮಸ್ಯೆಗಳೇನು ಆಗೋದಿಲ್ಲ. ನೀವೇನಾದರೂ ನೆಕ್ಸ್ಟ್ ತಿಂಗಳಲ್ಲಿ ಅರ್ಜಿಯನ್ನು ಹಾಕಿಸ್ಕೊಳ್ತೀನಿ ಅಂದ್ರೆ ತಿಂಗಳಿಗೆ ಒಂದು 3 ದಿನ ಬಿಡುವಂತ ಒಂದು ಸಾಧ್ಯತೆಗಳಿರ್ತದೆ. ಬಟ್ ಯಾವ ಟೈಮ್ನಲ್ಲಿ ಯಾವ ಡೇಟಲ್ಲಿ ಅಂತ ನನಗೆ ನೋಟಿಸ್ ಕೊಟ್ಟಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ಇನ್ಫಾರ್ಮ್ ಮಾಡ್ತಾರೆ, ಒಂದು ವಿಡಿಯೋ ಮೂಲಕ ಆಗಿರ್ಬೋದು, ಕಮ್ಯುನಿಟಿ ಪೋಸ್ಟ್ ಮೂಲಕ ಆಗಿರ್ಬೋದು, ತಿಳಿಸುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ಕೊಡ್ತೀನಿ. ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ, ಎಷ್ಟೋ ಜನ ಇದೇ ರೀತಿ ಸರ್ವರ್ ನಿಮ್ಗೆ ಬೇಕು ಅಂದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಯಾವುದಾದ್ರೂ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ನಿಮಗೆ ಬೇಕು ಅಂದರೆ ಹೇಳ್ತಾ ಇದ್ದೀನಲ್ಲ, ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.